ಸರ್ಕಾರಕ್ಕೆ ₹1 ಬಂದರೆ ಕಮಿಷನ್ ₹100 ಬರ್ತದೆ. ನನ್ನ ಫೋನ್ಪೇನೇ ತೋರಿಸ್ನಲ್ಲ, ಏನು ರಘು, ₹10,000 ತೊಗೊಂಡಿರೋದು, ₹20,000 ಫೋನ್ಪೇ ಮಾಡಿರೋದು, ಲಂಚನ ಫೋನ್ಪೇ ಮಾಡಿರೋದು ಅಧಿವೇಶನದಲ್ಲೇ ನಾನು ತೋರಿಸಿದ್ದೀನಿ, ಪ್ರೂವ್ ಮಾಡಿದ್ದೀನಿ. ತೋರಿಸಿರೋದಲ್ಲ, ಪ್ರೂವ್ ಮಾಡಿದ್ದೀನಿ. ಅವನ್ನ ಸಸ್ಪೆಂಡು ಮಾಡಿದ್ದಾರೆ ಸರ್ಕಾರ. ಇಷ್ಟಾದ ಮೇಲೂ ಕೂಡ ಇಡೀ ರಾಜ್ಯಕ್ಕೆ ಮಾಡ್ತೀನಿ ಅಂದರೆ ಇದರಲ್ಲಿ ಅವ್ರ ಕೈವಾಡ ಇದೆ. ಇದರಿಂದ ಒಳ್ಳೆ ದುಡ್ಡು ಆದಾಯ ಬರುತ್ತೆ, ಕರಪ್ಷನ್ ಜಾಸ್ತಿ ಮಾಡ್ಬೋದು ಅನ್ನೋದಿದೆ. ಅಭಿವೃದ್ಧಿಗಂತೂ ಹಣ ಇಲ್ಲ, ಕರಪ್ಷನ್ಗೆ ಏನೇನು ಬೇಕೋ ಅಷ್ಟು ದಾರಿ ಹುಡುಕ್ತಾ ಇದ್ದಾರೆ ಅಷ್ಟೇ. ನೀವು ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. RSS ಅನ್ನೋರು ಮೊದಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಆದರೆ ನಾನು ಹೇಳ್ದಲ್ಲ, ಬರಲಿ ಪಿಕ್ಚರ್ ಏನೇನು ಬರ್ತದೋ ಈ ಸಿನಿಮಾದಲ್ಲಿ ನೋಡೋಣ. ಈ ಹಳೆ ಪಿಕ್ಚರಲ್ಲಿ ಹೊಸದು ಏನೇನು ಕಲರಿಂಗ್ ಚೇಂಜ್ ಮಾಡಿರ್ತಾರೋ ಅಥವಾ ಎಲ್ಲ ಏನು ಮಾಡಿರ್ತಾರೋ ನೋಡೋಣ. ಒಂದು ತಿಂಗಳು ಬಿಡೋಣ ಅವ್ರಿಗೆ, ಆಮೇಲೆ ಏನು ಕಾಮೆಂಟ್ ಮಾಡೋಕ್ಕೆ ಇದ್ದೇ ಇದೆ. ಅಧಿವೇಶನ ಬಂದೇ ಬರುತ್ತೆ. ಪಕ್ಕಾ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಆ ರೀತಿಯ ಒಂದು ವ್ಯವಸ್ಥೆಗಳ ನಾನು ನೋಡಿಲ್ಲ. ಬೇರೆಯವರೆಲ್ಲ ಬಂದು ಕೂತಿದ್ದಾರೆ, ಇನ್ಚಾರ್ಜ್ಗಳೆಲ್ಲ ಬಂದು ಕೂತಿದ್ರಲ್ಲ ಮೇಲೆ. ಸಾಂವಿಧಾನಿಕವಾದ ಕಾಂಗ್ರೆಸ್ ಇನ್ಚಾರ್ಜ್ ಬಂದ ಮೇಲೆ ಕೂತಿದ್ರಲ್ಲ. ಕೂತಿದ್ರು. ಸ್ವಾಮೀಜಿಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ರು. ಎಲ್ಲ ಸ್ವಾಮೀಜಿಗಳು ಕೆಳಗಡೆ, ಎಲ್ಲ ಮೇಲೆ. ಮತ್ತೆ ಕಾಂಗ್ರೆಸ್ ಪಾರ್ಟಿಯ ಒಂದು ಡ್ಯಾಶ್ ಥರ ಮಾಡಿಬಿಟ್ಟಿದ್ರು. ಸರ್, ಈಗ ಬಸ್ ಪಾಸ್ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕೀಮ್ ಆದರೆ ಫಂಡನ್ನು ಹೇಗೆ ಇದು ಮಾಡ್ತಾರೆ ಅಂತ ಈಗಾಗಲೇ ನಾನು ಅದ್ರ ಮೇಲೆ ಆಮೇಲೆ ಕಮೆಂಟ್ ಮಾಡ್ತೀನಿ. ಇವಾಗ ಈಗ ಫ್ರೀ ಬಸ್ ಪಾಸ್ ಮಾಡೋ ಅಂಥದ್ದು ಇದೆಲ್ಲ ಆಮೇಲೆ ಮಾಡೋಣ. ಅವರೆಲ್ಲ ಆರ್ಡ್ರ್ ಇಶ್ಯೂ ಮಾಡಲಿ. ಆರ್ಡ್ರಲ್ಲಿ ಏನಿರುತ್ತೆ ಇಂಪಾರ್ಟೆಂಟ್ ಅಲ್ವಾ. ಇದರೆಲ್ಲ ನೋಡೋದು ಆರ್ಡ್ರಲ್ಲಿ ಏನು ಇಶ್ಯೂ ಮಾಡಿರ್ತಾರೆ. ಈಗ ಗ್ಯಾರಂಟಿಗಳಲ್ಲಿ ಮಾಡಿದ್ರಲ್ಲ ಹಿಂದೆ, ನಾವೆಲ್ಲರಿಗೂ ನಿನಗೆ ಮಾದೇವಪ್ಪ ನಿನಗೂ ಫ್ರೀ, ಇಲ್ಲಿ ಕಾಕಾ ಪಾಟೀಲ್ ಮಾದೇವಪ್ಪನೂ ಪತ್ತ ಇಲ್ಲ. ಈಗ ಮಾದೇವಪ್ಪ ಏನಾದರೂ ಮಂತ್ರಿ ಆಗಿಲ್ಲಲ್ಲ. ಅವರು ಇಲ್ಲ ಪಾಪ, ಖಾಲಿ ಆಗೋದು. ಪಾಟೀಲ್ ಇಲ್ವೇ ಇಲ್ಲ.